ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನಮ್ಮಮ್ಮ ಚೆರಿಮಾ 3 ಜನ ಆಚೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 4 ಆಗಿದೆ ಗೈಸ್. ಹಾಗೆಯೇ ಚೆರಿಮಂಗೆ ಸ್ವಲ್ಪ ಬಟ್ಟೆಗಳು ತಗೋಬೇಕು, ನಾನು ಸ್ವಲ್ಪ ಐಟಮ್ಸ್ ತಗೋಬೇಕು, ಹಾಗೆಯೇ ನಮ್ಮ ಅಮ್ಮನಿಗೂ ಸ್ವಲ್ಪ ಬಟ್ಟೆಗಳು ಕೊಡಿಸ್ಬೇಕು. ಸೊ ನಾವು 3 ಜನ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ಈವ್ನಿಂಗ್ ವ್ಲಾಗ್ ವಿತ್ ಮೈ ಮದರ್. ನಮ್ಮ ಅಮ್ಮನ ಜೊತೆ ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ ಗೈಸ್, ಬನ್ನಿ ಹೊರಡೋಣ. ಈವ್ನಿಂಗ್ ಹೊತ್ತು ಹೋದರೆ ಬಿಸಿಲು ಕಡಿಮೆ ಇರುತ್ತೆ, ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು ಅಂತ ನಾವು ಫಸ್ಟ್ ಆಟೋ ಹತ್ತಿದ ತಕ್ಷಣ ಹೋಗಿದ್ದೆ ವಿಶಾಲ್ ಮಾರ್ಟ್ಗೆ. ಯಾಕಂತಂದರೆ ನೀವು ಹೇಳಿದ್ನಲ್ಲ ಚೆರಿಮಾಗೆ ಡೈಲಿ ವೇರ್ಸ್ ತಗೋಬೇಕು ಅಂತ. ಅಲ್ಲಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಹಾಗೆಯೇ ಪ್ರೈಸ್ ಕೂಡ ಕಡಿಮೆಗಿತ್ತು. ನಾನು ಹೇಳ್ತೀನಿ ನಿಮ್ಮ ಕೊನೆಯಲ್ಲಿ ಎಷ್ಟೆಷ್ಟು ಆಯಿತು ಅಂತ. ತಗೊಂಡು ಹಾಗೆಯೇ ಚೆರಿಮಾಗೆ ಅವ್ರ ಅಜ್ಜಿ ಶೂಸ್ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲನೂ ಮುಗಿಸ್ಕೊಂಡು ನಾವು ಮಾರ್ಕೆಟ್ ಕಡೆ ನಡ್ಕೊಂಡು ಬಂದ್ವಿ. ಸುಮ್ಮನೆ ಟೈಮ್ ಪಾಸ್ ಆಗಲಿ ಹಾಗೇನೆ ಸುತ್ತಾಡ್ದಂಗೆ ಆಗಲಿ ಅಂತ. ಚೆರಿಮಾನು ಕೂಡ ಸ್ವಲ್ಪ ಹೊತ್ತಲ್ಲಿ ಬಿಟ್ಟಿದ್ವಿ, ಅವಳನ್ನು ಚೆನ್ನಾಗಿ ಆಟ ಆಡ್ತಾ ಇದ್ಲು. ಜನಗಳೆಲ್ಲ ನೋಡಿ ಅವಳಿಗೂ ಖುಷಿನೇ. ಹಾಗೆಯೇ ನಾವು ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ನಮ್ಮಮ್ಮ ಬರೋದೇ ಅಪರೂಪ ಅಲ್ವಾ, ಸೊ ಅವ್ರಿಗೂ ಸ್ವಲ್ಪ ಸುತ್ತಾಡ್ಸೋಣ ಅನ್ನೋ ಇಂಟೆನ್ಷನಲ್ಲಿ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ಹೊರಟು ಬಂದ್ವಿ ಗೈಸ್. ಸ್ಲಿಪ್ಪರ್ ತಗೊಂಡು ಇವಾಗ ನಾವು ಗರುಡ ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ ಗೈಸ್. ಚೆರಿಮನ್ ಸ್ಲಿಪ್ಪರ್, ಶೂಸ್ ಸ್ಲಿಪ್ಪರ್ ಸರಿಯಿಲ್ಲ ಅಂತ ನೋಡು. ಗರುಡ ಮಾಲಿಗೆ ಏನಕ್ಕಪ್ಪ ಹೋಗ್ತಿದ್ದೀವಿ ಅಂತಂದರೆ, ನನಗೆ ಸ್ವಲ್ಪ ಸ್ಪೋರ್ಟ್ಸ್ ವೇರ್ ತಗೋಬೇಕಿತ್ತು. ಅಲ್ಲಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಹಾಗೆಯೇ ನಮಗೆ ಬೇಕಾಗಿದ್ದ ಥರ ಕಲೆಕ್ಷನ್ಸ್ ಇದೆ ಅಂತ ಕೇಳ್ಪಟ್ಟಿದ್ದೆ ಡೆಕಾಥ್ಲಾನಲ್ಲಿ. ಸೊ ಅದಕ್ಕೋಸ್ಕರ ನಾನೊಂದೆರಡು ಸ್ಪೋರ್ಟ್ಸ್ ವೇರ್ ತಗೋಬೇಕು ಅಂತ ಹೋಗಿದ್ವಿ. ಹಾಗೆಯೇ ಚೆರಿಮಂಗೂ ಕೂಡ ನಮ್ಮಮ್ಮ ಆಟಾಡ್ಸು ಅಂತ, ಅದು 4 ರೌಂಡ್ಗೆ 100 ರೂಪೀಸ್ ಅಂತೆ ಗೈಸ್. ಚೆರಿಮಾ ಏನೋ ಭಯ ಪಟ್ಕೋತಾಳೆ ಅಂತ ಅಂದ್ಕೊಂಡ್ರೆ ಒಂಚೂರು ಭಯ ಇಲ್ಲದೇ ಚೆನ್ನಾಗಿ ಆಟಾಡಿದ್ಲು. ಅದಾದಮೇಲೆ ನಾವು ಅರಮನೆ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಈವ್ನಿಂಗ್ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ವೈಬ್. ಹಾಗೆಯೇ ಇವತ್ತು ಸಂಡೇ ಆಗಿರೋದ್ರಿಂದ ಜನನೂ ತುಂಬಾ ಇದ್ದರು, ಒಂಥರ ಚೆನ್ನಾಗಿತ್ತು ವೈಬ್. ಹಾಗೆಯೇ ಅಲ್ಲಿ ಹೋದ ತಕ್ಷಣವೇ ಪಾನಿಪುರಿ ತಿಂದ್ವಿ. ಪಾನಿಪುರಿ ತಿಂದ್ಕೊಂಡು ಅದಾದಮೇಲೆ ಚೆರಿಮಂಗೂ ಐಸ್ ಕ್ರೀಮ್, ಹಾಗೆಯೇ ನಾವು ಐಸ್ ಕ್ರೀಮ್ ತಿಂದ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಮನೆಗೆ ಹೊರಡೋಕ್ಕಿಂತ ಮುಂಚೆ ಅರಮನೆ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಚೆರಿಮಾ ಅಷ್ಟರಲ್ಲಿ ನಿದ್ದೆ ಬಂದಿದೆ ನೋಡಿ ಅವಳಿಗೆ, ಸೊ ಕಣ್ಣೆಲ್ಲ ಮುಚ್ತಾ ಇದ್ಲು. ಸೊ ನೆಕ್ಸ್ಟ್ ಯಾವತ್ತಾದರೂ ಬರೋಣ ಅಂತ ಮನೆ ಕಡೆ ಹೊರಟ್ವಿ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಬಂದ್ವಿ ಗೈಸ್. ನಾನೇನು ಜಾಸ್ತಿ ಶಾಪ್ ಮಾಡಿಲ್ಲ, ಒಂದು ಸ್ವಲ್ಪ ಡೈಲಿ ವೇರ್ಗೆ ಟೀ ಶರ್ಟ್ಸ್ ಬೇಕಿತ್ತು, ಹಾಗೆಯೇ ಪಾಪುಗೂ ಅಷ್ಟೇ, ಅದಷ್ಟೇ ತಗೊಂಡು ಬಂದ್ವಿ. ಜಾಸ್ತಿ ಶಾಪಿಂಗಿಂತ ಚೆನ್ನಾಗಿ ತಿಂದ್ವಿ, ಸುತ್ತಾಡಿದ್ವಿ. ಬಾ ಇಲ್ಲಿ, ಬಾಮ್ಮ ಬಾ ಬಾ. ಹೇಗನ್ನಿಸ್ತು ಸುತ್ತಾಡಿ ಎಲ್ಲ ಮುಗಿಸಿ ತಿಂದು? ನನಗೆ ಸಾಕಾಗ್ಬಿಟ್ಟಿದೆ. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಇಷ್ಟನೇ ಇಲ್ಲ ಗೈಸ್, ನೀವೇ ಹೋಗಿ ಅಂತ. ನಾನು ಒಬ್ಬಳೇ ಎಲ್ಲ ಅಂತ ಹೋಗ್ಲ, ಅದಕ್ಕೆ ನಮ್ಮ ಅಮ್ಮ ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ಬಾ ಹೋಗೋಣ. ಸಾಕಾಯಿತು ನಡೆದು. ಸೊ ಹಾಗೆಯೇ ಏನೇನು ತಗೊಂಡೆ ಅಂತ ನಾನು ಪೂರ್ತಿ ನಂದು ಏನು ಅಷ್ಟಾಗಿಲ್ಲ, ಮಾಮೂಲಿ ಡೈಲಿ ಯೂಸ್ಗೆ ಅಷ್ಟೇ. ಚೆರಿಮಂಗೆ ಸ್ವಲ್ಪ ಡೈಲಿ ವೇರ್ಸ್ ತೊಗೊಂಡಿದ್ದೀನಿ, ಬಿಕಾಸ್ ಇನ್ನು ನೆಕ್ಸ್ಟ್ ಇನ್ನು ಜಾಸ್ತಿ ಸೆಕೆ ಸ್ಟಾರ್ಟ್ ಆದಾಗ ಅವಳಿಗೆ ಈ ಟೈಟ್ ಟೀ ಶರ್ಟ್ಸು ಅದೆಲ್ಲ ಸುಮ್ಮನೆ ಹೆವಿ ಅನಿಸುತ್ತೆ. ಸೊ ಫ್ರೀಯಾಗಿ ಈ ಥರದ್ದು ಹಾಕಿ ಬಿಟ್ಬಿಟ್ರೆ ಅವ್ರಿಗೂ ಸ್ವಲ್ಪ ಕಂಫರ್ಟೇಬಲ್ ಆಗಿರ್ತಾರೆ ಅಂತ ಸ್ವಲ್ಪ ಟೀ ಶರ್ಟ್ಸ್ ತೊಗೊಂಡಿದ್ದೀನಿ ಗೈಸ್. ಟೀ ಶರ್ಟು ಮತ್ತು ಪ್ಯಾಂಟು. ಹಾಗೆಯೇ ನನಗೊಬ್ರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದಾರೆ, ಇನ್ಸ್ಟಾಗ್ರಾಮಲ್ಲ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ದೀರಾ, ಚೆರಿಮಂಗೆ ಎಲ್ಲಿ ತೊಗೋತೀರಾ ಬಟ್ಟೆ, ಹಾಗೆಯೇ ಲಿಂಕ್ ಕೊಡಿ ಅಂತ. ನಾನು ಯೂಶ್ವಲಿ ಮೀಶೋದಲ್ಲೇ ತಗೊಳ್ಳೋದು, ಯಾಕಂತಂದರೆ 1 ಸತಿ 2 ಸತಿ ಹಾಕ್ತಾರೆ, ಆಮೇಲೆ ಒಂದು ಅಲ್ಲೇ ಅದೇನೇ ಇದು ಬರುತ್ತಲ್ಲ 5, 6 ಆ ಥರ ಫ್ರಾಕ್ಸು ಟೀ ಶರ್ಟ್ಸು ಆ ಥರದ್ದೇ ತಗೊತೀನಿ. ಸ್ವಲ್ಪ ದಿನ ಹಾಕ್ತಾರೆ, ಆಮೇಲೆ ಎಲ್ಲ ಹಳೆ ಸುಮ್ಮನೆ ಇನ್ನು ಆಗಲ್ಲ, ಅದು 3-4 ಮಂತ್ಸ್ಗೆಲ್ಲ ಅವ್ರಿಗೆ ಇನ್ನು ಆಗಲ್ಲ ಅದು. ಸೊ ಅದಕ್ಕೋಸ್ಕರ ಮತ್ತು ಅದು ಬಿಟ್ಟರೆ ಇನ್ನು ಮಾಮೂಲಿ ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ಶಾಪಲ್ಲೇ ತಗೋತೀನಿ. ಇವಾಗ
ಸದ್ಯಕ್ಕೆ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ತಂದಿದ್ದೀನಿ, ಹೋದ ಸತಿನೂ ತಂದಿದ್ದೆ ಸ್ವಲ್ಪ. ವಿಶಾಲ್ ಮಾರ್ಟಲ್ಲಿ ಚೆನ್ನಾಗಿದೆ. ಸೊ ತೋರಿಸ್ತೀನಿ. ಮಾಮೂಲಿ ಈ ಥರ ಟೀ ಶರ್ಟ್ಸ್ ತೊಗೊಂಡಿದ್ದೀನಿ, ಫ್ರೀಯಾಗಿರುತ್ತೆ. ಈ ಥರದ್ದೊಂದು 6-7 ತೊಗೊಂಡಿದ್ದೀನಿ, 2 3. ಅವಳಿಗೆ ಈ ಥರದೇ ಇಷ್ಟ ಆಗುತ್ತೆ, ಕಂಫರ್ಟೇಬಲ್ ಆಗಿರ್ತಾಳೆ. ಸೊ ಅದಕ್ಕೋಸ್ಕರ ಇದೊಂದು. ಇದೊಂದು 2 ಪ್ಯಾಂಟ್ಸ್ ತೊಗೊಂಡಿದ್ದೀನಿ, ಚೆನ್ನಾಗಿದೆ ಒಂಥರ. ಸೊ ಹಾಗೇನೆ ಇನ್ನೊಂದು ಅದು ಸಕ್ಕತ್ತಾಗಿದೆ ಗೈಸ್, ಅದು ನೋಡಿ ತೋರಿಸ್ತೀನಿ. ಇದು ವೈಟ್ ಟಾಪ್, ತುಂಬ ಚೆನ್ನಾಗಿದೆ. ಜೀನ್ಸ್ ಶಾರ್ಟ್ಸ್ಗೆ, ಜೀನ್ಸ್ ಪ್ಯಾಂಟ್ಗೆಲ್ಲ ಹಾಕೋಬೋದು. ಇದು ಬಂದು 300 ಅಷ್ಟೇ. ಇದೆಲ್ಲ ಜಸ್ಟ್ ಎಷ್ಟು ಕಡಿಮೆ ಗೈಸ್, ಇದು ಜಸ್ಟ್ 45 ರುಪೀಸ್. ಇದೆಲ್ಲ ಚಿಕ್ಕ ಮಕ್ಕಳದು. ನಮ್ಮ ಚೆರಿಮನು ಇನ್ನೂ ಚಿಕ್ಕವಳ ಥರನೇ ಇದ್ದಾಳಲ್ವ, ಸೊ ಅದೆಲ್ಲ ಇವಳಿಗೆ ಆಗುತ್ತೆ. ಸೊ ಇದೊಂದು ಸಕ್ಕತ್ತಾಗಿದೆ. ಅದಕ್ಕೆ ಈ ಶಾರ್ಟ್ಸು ತುಂಬಾ, ಇದೆರಡು ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿದೆ. ಇಷ್ಟೇ. ಇನ್ನು ನಂದಂತೂ ಏನೂ ಇಲ್ಲ, ಒಂದು ನಾರ್ಮಲ್ ಒಂದು 5 ಟೀ ಶರ್ಟ್ ತೊಗೊಂಡೆ ಅಷ್ಟೇ, ಫ್ರೀ ಸೈಜ್ ಟೀ ಶರ್ಟ್ಸ್ ತೊಗೊಂಡೆ ಅಷ್ಟೇ. ಮತ್ತು ಹಾಗೇ 1-2 ಸ್ಪೋರ್ಟ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ. ಯಾಕಂತಂದರೆ ನಾಳೆ ವ್ಲಾಗಲ್ಲಿ ಹೇಳ್ತೀನಿ ಏನಕ್ಕೆ ಸ್ಪೋರ್ಟ್ಸ್ ವೇರ್ ಏನಕ್ಕೆ ತೊಗೊಂಡೆ ಅಂತ. ನಾಳೆ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ತೊಗೊಂಡೆ ಅಂತ. ಸೊ ಇಷ್ಟೇ. ಆಗಿದ್ದೀವಿ, ಫ್ರೆಶ್ ಅಪ್ ಆಗಿ ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ವಿ ಗಾಯ್ಸ್. ನಾನು ಹೇಳ್ದಾಗೇ ನನಗೆ ತ್ರಿವಿಕ್ರಮ್ ಅಥವಾ ಮೋಕ್ಷಿತಾ ಇಬ್ಬರಲ್ಲಿ ಯಾರಿಗಿದ್ರು ತುಂಬಾ ಖುಷಿಯಾಗುತ್ತೆ. ಬಿಕಾಸ್ ಅವ್ರು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ನೋಡೋಣ, ಫೈನಲ್ ತನಕನೂ ನೋಡೋಣ. ಫೈನಲಲ್ಲಿ ಸಿಗ್ತೀನಿ ನಿಮಗೆ. ನನ್ನ ರಿಯಾಕ್ಷನ್ ಯಾವ ಥರ ಇರುತ್ತೆ ನೋಡಿ ಲೈವಾಗಿ ತೋರಿಸ್ತೀನಿ ನಿಮಗೆ, ಯಾರು ಗೆಲ್ಬೋದು ಏನು ಅಂತ. ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ನೋಡೋಣ ಯಾರು ಗೆಲ್ತಾರೆ ಅಂತ. ಗಾಯ್ಸ್, ಇದೊಂದು ದುಃಖಕರವಾದ ವಿಷಯ. ಕೊನೆಗೂ ನಾನು ಹೇಳಿದ್ರಲ್ಲಿ ಒಬ್ಬರು ಎಲಿಮಿನೇಟ್ ಆಗಿದ್ದಾರೆ, ಮೋಕ್ಷಿತಾ. ಸೊ ವೆಲ್ ಪ್ಲೇಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಆಟ ಆಡಿದ್ರು. ಬ್ಯಾಡ್ ಲಕ್. ಸೊ ಗಾಯ್ಸ್, ತುಂಬ ಬೇಜಾರಾಗ್ತಿದೆ ನನಗೆ. ಯಾಕೆ ಗೊತ್ತಾ, ನಾನು ಇನ್ನೂ ಬಿಗ್ ಬಾಸ್ ಎಪಿಸೋಡೇ ಪೂರ್ತಿಯಾಗಿ ನೋಡಿಲ್ಲ ಗೈಸ್. ಅಷ್ಟು ಬೇಗ ಕಿರಣ್ ಫೋನ್ ಮಾಡಿಬಿಟ್ಟೆ ಹನುಮಂತ ವಿನ್ನರ್ ಅಂತ ಹೇಳ್ಬಿಟ್ರು. ಅದಕ್ಕೆ ನಾನು ಮತ್ತು ನಮ್ಮ ಆಂಟಿ ತುಂಬ ಬೇಜಾರು ಮಾಡ್ಕೊಬಿಟ್ವಿ. ಅಳು ಬರ್ತಾ ಇದೆ, ಆದರೆ ಎಲ್ಲರೂ ಒಂದು ಅತ್ತಿ ಶೇಮ್ ಆಗೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ನೋಡ್ತೀನಿ ಫುಲ್ ಎಪಿಸೋಡು, ಆಮೇಲೆ ಒಬ್ಳೆ ಕೂತ್ಕೊಂಡು ಹೇಳ್ತೀನಿ ನಿಜ. ನಮ್ಮ ಅಭಿಮಾನಿಗಳಿಗೆ ಬೇಜಾರು ಮಾಡಿಸ್ಬಾರ್ದು ಅಂತ ನಾನು ಅಳ್ತಿಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಕಿರಣ್ ನಂಗೆ ಆಲ್ರೆಡಿ ಫುಲ್ ಎಪಿಸೋಡ್ ನೋಡಿಬಿಟ್ಟು ನನಗೆ ಕಾಲ್ ಮಾಡಿದ್ದ. ಸೊ ಜಾಸ್ತಿ ಆಸೆ ಪಡಬೇಡ, ಹನುಮಂತ ಆಲ್ರೆಡಿ ವಿನ್ನರ್ ಆಗಿದ್ದಾರೆ ಅಂತ ಹೇಳಿದ್ದ. ಸೊ ನನಗೂ ನೋಡೋ ಇಂಟ್ರೆಸ್ಟೇ ಹೊರಟೋಗಿತ್ತು ಗೈಸ್. ಅಂದ್ರೂ 4 ಮಂತ್ಸಿಂದ ಒಂದು ಎಪಿಸೋಡು ಮಿಸ್ ಮಾಡ್ದೇ ನೋಡ್ತಾ ಇದ್ದೀನಿ ಅನ್ನೋಕ್ಕೋಸ್ಕರನೇ ಫುಲ್ಲಾಗಿ ನೋಡಿದೆ. ಸೊ ಗೈಸ್, ಫೈನಲಿ ಬಿಗ್ ಬಾಸ್ ಸೀಸನ್ 11 ಮುಗೀತು. ಏನು ಮಾಡೋದು, ಬ್ಯಾಡ್ ಲಕ್. ಇಟ್ಸ್ ಓಕೆ. ಅಟ್ಲೀಸ್ಟ್ ಪಪ್ಪಾಯಿ ತಿನ್ಕೊಂಡು ಮಲ್ಕೊಳ್ಳೋಣ. ಹಾಗೆಯೇ ಯಾರ್ಯಾರು ಹನುಮಂತಂದು ಫ್ಯಾನ್ಸ್ ಇದ್ದೀರಾ ಎಲ್ಲರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತಾ, ತ್ರಿವಿಕ್ರಮ್ ಫ್ಯಾನ್ ಪೇಜ್ಗೆ ಇಟ್ಸ್ ಓಕೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೊಸ ವ್ಲಾಗ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.
ಸರಿ ಮ್ಯಾಮ್ ಬಾಯ್ ಮೇಡಮ್.